ಹಲೋ, ಹೌದು ಬಂದಿದೆ ಸರ್, ಬಂದೆ. ಏ ಛತ್ರಪತಿ, ಎಲ್ಲಿ ತೋದಸ್ತ ನನ್ನ ರಥ? ಗಾಡಿ ಎಲ್ಲ ಚಲೋ ಬಂದವ ಸತ. ಬರ ಇಳಿಸ್ರು, ಹಚ್ಕರ ಒಂದು ಖಾಲಿ ಮಾಡಿದೆ ಗಾಡಿ. ಈ ಥರ ಸೊಗಾಸ್ ಇಳಿಸ್ಬೇಡ್ರಿ ಬಾ. ಆ ಕಡೆ ಒಂದು ಯಾರು ಗಾಡಿ ಅದಾವು, ಪಟಕ್ನ ಖಾಲಿ ಮಾಡ್ರಿ. ಅವತ್ರ ಮಾಡಿ ಸ್ವಲ್ಪ ಕೆಲಸ. ಯಾವ ಹೊತ್ನಾಗ ಇಳಿಸ್ತಾವಂತಾರೆ ಏನು ಸುದ್ದಿ ಇವ್ರು? ಒಂದು ಮುಂಜಾನೆ ಲಕ್ಷ್ಮಿ ಆಗ ಕರ್ಕೊಂಬಂದಿನಿ. ಅಲ್ಲಿ ಇನ್ನೂ ಯಾರು ಗಾಡಿ ಇಳಿಸ್ಬೇಕು? ಯಾವಾಗ ಇಳಿಸ್ತಾರೆ ಏನು ಇವ್ರು? ಪಟ ಇಳಿಸ್ರಿಪ್ಪ, ಸ್ವಲ್ಪ ಪಟ ಇಳಿಸ್ರಿ. ಹಲೋ, ಆತು ಆತು ಬಂದು ಟಿ ಶಾಪಿಗೆ ಬಸ್ ಮಾತಾಡ್ತೀನಿ ಬಂದು. ಹೇಳಿ ಕುಮಾರ, ಹೇಳಿದ ರಮೇಶ ಏನು ಗೊತ್ತಿಲ್ಲ, ನಾ ಬರ್ತೀನಿ. ಇದ್ದಲ್ಲ
ಮತ್ತು ಅಲ್ಲಿ ಅಕ್ಕನ ಮನ್ಯಾಗ ಇರೋದಿರಲಿಲ್ಲ ಒಂದು 4 ದಿವಸ ಬೇಡ ಫೋನಾರ ಮಾಡಿ ಕೇಳ್ತೀನಿ. ನೆನ್ಸತಿ ಬಂದೇ ಬಿಟ್ನಲ್ಲ ನಾ. ಬಂದ ಬಿಟ್ಟ ನೋಡೋಣ ನೆನದಾರ ಮೊಣದಾಗ ಅಂತ ರಮೇಶ. ಯಾಕೆ ಲೇ ಹುಡುಗ ನಿಮ್ಮ ಅತ್ತೆ ಮನ್ಯಾಗ 4-5 ದಿವಸ ಇದ್ದ ಕೆಲಸ ಮುಗಿಸ್ಕೋಪ ಅಂತಂದ್ರೆ ಏನು ಹಂಗೆ ಎಲ್ಲ ಬಿಟ್ಕೊಟ್ಟು ಓಡ್ ಬಂದಿ? ಅಪ್ಪ ಅದು ಬಿಡೋಣ ಒದ್ರಾಡ್ತಿ ಯಾಕೆ. ಈಗ ಬಂದನವ ರಮೇಶ. ಆಯಿತು ನೀನು ಮನೆಗೆ ಹೋಗ್ತಮ್ಮ, ನಾವು ಬರ್ತೀವಿ ಆಮೇಲೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾನು. ಆಯ್ತು ಹೋಗಕ್ಕ, ಹಂಗಂದ್ರೆ ಮನೆಗೆ ಹೋಗ್ತೀನಿ. ಕುಮಾರ ನೀನೇ ನೋಡೋ ಸಲಿಗೆ ಕೊಟ್ಟು ತಲೆ ಮ್ಯಾಗ ಕುಂದರ್ಸ್ಕೊಂಡಿ. ನೀನೋ ಒಂದು ಸ್ವಲ್ಪ ಏನು ಬುದ್ಧಿ ಹೇಳ್ತಿ ಹೇಳೋ, ಒಂದು ದಾರಿ ನೆನ್ಕೆ ಬಿಟ್ಟಿದ್ದೆ. ಆಯ್ತಾ ನಂದು ಸ್ವಲ್ಪ ಟಿ ಸಿ ಆಫೀಸ್ನ ಕೆಲಸ ಐತಿ, ಹೋಗಿ ಮುಗಿಸ್ಕೊಂಡು ಬರ್ತೀನಿ ನಾನು. ಆಯ್ತಣ್ಣ ನಾ ಹೇಳ್ತೀನಿ ಹೇಳೋಣ. Let's go get things started. What have we got? I'm out of program. ಥೋ ನಂದ ನನಗಾಗೈತಿ ಒಂದೊಂದು ರೀಲ್ಸ್ ಹುಚ್ಚಿಡ್ದೈತಿ ನೋಡು. ಲಕ್ಷ್ಮಿ, ಲಕ್ಷ್ಮಿ ಯಾಕೆ ಸಿಟ್ಟಾಗಿ ನನ್ನ ಮ್ಯಾಗ? ಮಾವ ವ್ಯಾಯಾಮ. ಈ ಪ್ರಪಂಚದೊಳಗೆ ಎಲ್ಲ ಹುಡುಗರು ತಮ್ಮ ಹುಡುಗಿಯರ್ ನೋಡ್ಲಾರ್ದ ಯಾರಿಗೂ ಇರೋಕ್ಕಾಗಿಲ್ಲ. ಯಾವುದೇ ಕಾಲು ಯಾವುದೇ ಮೆಸೇಜ್ ಬಂದ್ರೆ ಬರೀ ನೀನೇ ನೆನಪಾಗತ್ತಿ ನಂಗೆ. ಒಂದು ತಿಂಗಳು ನೀನು ಬಿಟ್ಟಿದ್ದಾಗ ಗೊತ್ತಾಯ್ತು ನನಗೆ ನಿನ್ನ ಪ್ರೀತಿ ಬೆಲೆ ಏನು ಅನ್ನೋದು. ನೀ ಮಾಡಿದ್ದೊಂದು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂತೇಳಿ ನೀ ನನ್ನ ಸಿಟ್ಟಾದ್ರೆ ತಪ್ಪಲ್ಲ ಇದೆ. ಲಕ್ಷ್ಮಕ್ಕಾಯಿ ಇಬ್ಬರು ನೀವು ಜಗಳ ಮಾಡೋದು ಸಾಕು, ಒಂದು ರೀಲ್ಸ್ ಮಾಡಂಬ. ನಂದ ನನಗೆ ಹತ್ತೈತಿ, ನೀ ನೋಡಿ ರೀಲ್ಸ್ ಮಾಡು ಅಂತೆ ಬಾಡ. ನೀ ನೋಡಿದ್ರೆ ಎತ್ತೈತಿ, ಯಾಕೆ ನೋಡಿದ್ರೆ ಹೊಡಿತಾವ ನನಗೆ. ಇಲ್ಲ ಸಮಾಧಾನ ಮಾಡ್ಕೊ, ಅಂಥವೆಲ್ಲ ತಲೆ ಕೆಡ್ಸ್ಕೊಬಾರದಪ್ಪ. ಲಕ್ಷ್ಮಿ ನನ್ನ ಮ್ಯಾಲೆ ಸಿಟ್ಟು ನನ್ನ ಮ್ಯಾಗ ತೋರ್ಸು, ಪಾಪ ನಮ್ಮ ಮಳೆಯನ್ ಮ್ಯಾಗಲ್ಲ. ನಿನಗೆ ಇಷ್ಟ ಇದ್ರೆ ಬಂದು ತಪ್ಪು, ಇಲ್ಲಾಂದ್ರೆ ಬಿಟ್ಟು ಬಿಡು. ಲೇ ದೋಸ್ತ, ಆಕಿ ನನ್ನ ತಂಗಿಲ್ಲ, ಆಕಿ ನಾ ಹೇಳಿದ್ರೆ ಮುಗೀತು. ತಗೆವಾ ಬರೀ 9. ಮತ್ತೆ ಯಾಕೆ ಬಾ.
ಮನಸ್ಸಿಗೆ ಬಂದ ಹಾಕಿಲ್ಲ ನಮಸ್ಕಾರ ಅಲ್ಲಿ ಅಂದಾಗ ಹಿಂದಾಟಿಲ್ಲ ರಮೇಶಗ ನಂಗೆ ಸಾಕು ಬಾ ನಾವು ಸಾಕು ಹುಡುಗ ಇಷ್ಟೇ ಊಟ ಮಾಡತ್ತೆ ಊಟ ಮಾಡುವಾಗ ಸಾಕು ಹಾಂ ಅಣ್ಣ ನಿನಗೊಂದು ವಿಷಯ ಹೇಳ್ಬೇಕಿತ್ತ ನಾನು. ಏನು ವಿಷಯ ಕುಮಾರ? ಅಣ್ಣ ಛತ್ರಪತಿ ಇದ್ದಾನಲ್ಲಣ್ಣ, ಆ ನಮ್ಮ ಮನೆಯಾಳು ನಾಯಿ ಅವ್ರ ತಂಗಿ ಜೋಡಿ ನಮ್ಮ ರಮೇಶ ಊರಾಗೆಲ್ಲ ಅಡ್ಡಾಡ ಹತ್ತಾನಂತ ಹೇಳತ್ತಾರಣ್ಣ. ಈ ವಿಷಯ ನನಗೆ ಮೊದಲೇ ಗೊತ್ತೈತೆ. ಅಣ್ಣ ಗೊತ್ತಿದ್ರು ಸುಳ್ಳೆ ಗೊತ್ತೇವಣ್ಣ ನೀನು. ಕುಮಾರ, ರಮೇಶನ್ ಸಣ್ಣ ಹುಡುಗಲ್ಲ, ಹೊಡೆದು ಬುದ್ಧಿ ಹೇಳಕ್ಕೆ. ಆಟ ಆಡೋ ವಯಸ್ಸೈತಿ, ಆಗಲಿ ಬಿಡ. ಅಣ್ಣ ನಾಳೆ ಹೆಚ್ಚು ಕಮ್ಮಿ ಏನಾರ ಆದ್ರೆ ಕುಮಾರ, ನಾಳೆ ಏನಾದ್ರು ಸಮಸ್ಯೆ ಆದ್ರೆ ಅದೇನು ನೋಡ್ಕೊಳತ್ತ. ಆಯ್ತು ರೀ ಕಳಿಸ್ತೀನಿ ಅದ ಎಲ್ಲಿರು ಬಾ ಕಳಿಸ್ತೀನಿ ರೀ, ವೇಟ್ ಕಳಿಸ್ತೀನಿ ಅವ್ರು. ಕಳಿಸ್ತೀನಿ ರೀ. ಕಳಿಸ್ತೀನಿ ರೀ ಅದ. ಇವತ್ತು ಕಳಿಸ್ತೀನಿ ನೋಡ್ರಿ ಲೋಡ್. ಆಯ್ತು ರೀ, ಹೇಳ್ರಿ. ದೋಸೆ ಊಟ ಆಗತ್ತಿದ್ದ ನಿಂದು? ನಾ ಈಗ ಮಾಡ್ಕೋತೀನಿ. ಇನ್ನಿನ್ನ ಕೆಲ್ಸ ಭಾಳ ಐತಿ. ಅನ್ನಂದು ಅಣ್ಣ ಹೊಲಕ್ಕೆ ಹೋಗೋಣಲ್ಲಪ್ಪ. ಆಯ್ತಾ, ಅನ್ನಂಗೆ ಕರ್ಕೊಂಡ್ ಕೇಸಿ ನೀವು ಹೋಗಿ ಊಟ ಮಾಡೋಣ ನನಗೆ ಮೊದಲು. ನಾ ಸ್ವಲ್ಪ ಗಾಡಿ ಲೋಡ್ ಏರಿಸಿ ಬರ್ತೀನಪ್ಪ ಮನೆಗೆ. ಹಾಂ
ಮಾವ ಏ ಮಾವ ಏ ನಿಂದೇನ್ಲೆ ಲೇ ಮಾವ ನನಗೊಂದು ಹುಡುಗಿ ನೋಡ್ಲಿ ಮಲ್ಯ ಮೊದಲ ನೋಡಾಕ ಕೋಳಿ ಗಚ್ಚದಿಲ್ಲ ನಿನಗೆಲ್ಲಿಂದ ಹುಡುಗಿ ಹುಡುಕ್ಲಿಪ್ಪ ನಾ ಈಗ ಹಾಂ ನನಗೆ ನನ್ನ ಸೈಜ್ ಹುಡುಗಿ ಬೇಡ ನಾನು ಹುಡುಗಿ ನೋಡೀನಿ ಅದು ಸೆಟ್ಟಿಂಗ್ ಮಾಡಿಕೊಡು ಸಾಕು ಗುಲ್ಗು ಬಿದ್ದೈತೆ ಅವ್ನು ಕೌಸ್ಗ ಯಾರ್ಲಿಕ್ಕಿ ಅಕ್ಕಿ ನನ್ನ ಅಕ್ಕಿ ಕರ್ನಾಟಕದ ಕ್ರಶ್ ಸೋನುಗೌಡ ಅಕ್ಕಿನ ನೋಡಿ ನನ್ನ ಕೌಸಿಗೆ ಅಲ್ಲ ಬಂಗಾರಿ ಯಾವ್ದು ಅದು ಕೌಸ್ಗ ಹಾಂ ಯಾವ್ದು ಮಾ ಏ ಮಾ ಇಂಥದ್ದು ಹೇಳ್ತೀನಿ ಬುದ್ಧಿ ಮಾಡ್ತೀರ ನೀವು ದೊಡ್ಡದ್ರಿ ನಾ ಬರಾಗಿಲ್ಲವ್ರಿ ಇಲ್ಲ ಸೋನುಗೌಡ ಬೇಕಂತ ಸೋನುಗೌಡ ಲಕ್ಷ್ಮಿ ಕಡೆ ಹೋಗ್ಬೇಕಲ್ಲ ಎದಕ್ ಬಂದಿನ ಮನೆಗೆ? ಎದಕ್ಕೆ ಅಂದ್ರೆ ನಿನ್ನ ನೋಡಕ್ಕೆ ಬಂದೀನಿ. ನಮ್ಮ ಹಬ್ಬ ಬರೋ ಟೈಮ್ ಐತಿ, ಕೈ ಮುಗಿತೀನಿ ಮೊದಲು ಇಲ್ಲಿಂದ ಹೋಗ. ಹೋಗ್ತೀನಿ, ಅವ್ರು ಒಂದು ಮೂತ್ ಕೊಟ್ರೆ ಮಾತ್ರ ಹೋಗ್ತೀನಿ. ಕೊಡಲ್ಲ ನಾನು. ಕೊಡಲ್ಲ ಅಂದ್ರೆ ನಾನು ಹೋಗಲ್ಲ. ಅಯ್ಯೋ ಹಂಗಲ್ ತಡಿ, ನಾ ತೋರಿಸ್ತೀನಿ. ಅಣ್ಣ ದೋಸ್ತ, ನಾನು ನೋಡಕ್ಕೆ ನಮ್ಮ ಮನೆ ಬಂದೆ. ದೋಸ್ತ, ಅದು ನಿಮ್ಮ ತಂಗಿ ನೋಡಕ್ಕೆ ಬಂದಿದ್ದೆ. ಅಯ್ಯೋ ಹಾ. ಹೇಳ್ಬಿಡ್ತೇವೆ. ರೊಟ್ಟಿದು ಮಾಡ್ತೀನಿ, ನಾನು ದೌಡ್ ಬಂದ್ಬಿಡಣ. ಹಾಂ ಸರಿ ಅವ್ರು. ರಮೇಶ, ಹಾಂ ಬಂದ್ಯಪ್ಪ ಬಾ. ಬಂದರು. ಇದಂತ ಸ್ವಲ್ಪ ಎಪ್ಪತ್ತರ ಸುದ್ದಿ ಹೊರ್ಗೊತ್ತಮ್ಮ. ಹಾಂ ಅಕ್ಕನ ಮನೆಗೆ ಹೋಗಿ ಬಾ ಅಂದ ಅನ್ನ. ಆಯ್ತು. ಒಂದು 4 ದಿವಸ ಹೋಗಿ ಅಲ್ಲಿ ಇದೆಲ್ಲ ಸುದ್ದಿ ಮಾಡ್ಕೊಂಬ ಕೆಲಸ. ಆಯ್ತು. ನಾ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಹೋಗಿ ಬರ್ತೀನಿ. ಮರಿಬೇಡ, ಅಕ್ಕನ ಮನೆಗೆ ಹೋಗಿ 4 ದಿವಸ ಇದ್ದು ಎಲ್ಲ ಅಲ್ಲಿ ಕೆಲಸ ಸುದ್ದಿ ಮಾಡಿ ಬರ್ಬೇಕು ನೀ. ಹೊರಗೆ 4 ಗಾಡಿ ಅದು ಒಂದು ಸ್ವಲ್ಪ ಇಳಿಸ್ ಅಂತೇಳಿ ಲೇಬರ್ಗೆ ಹಚ್ಚಿ. ಎಲ್ಲ ಸುದ್ದಿ ಮಾಡ್ಕೊಂಡು ಬಾರಿ. ಹಾಂ ಅಣ್ಣ, ಲಕ್ಷ್ಮಿ ಅದು ಏನಾಯ್ತು ಹೇಳುವ? ಆಕೆ ಮನೆಯಿಂದ ಬರುವಾಗ ಹಾ ಏನು ತಂಗಿ ಕಡ್ಗ ಉಚ್ಕೊಂತಾನ. ತಡಿಸಿ ಸಿಗ್ಬಿಡು, ನಾ ಮಾಡ್ತೀನಿ. ಈ ನಡುವೆ ಆಕಿನ ಮನೆಗೆ ಬಂದು ಹೊಂಟಾನಂತಲ್ಲಿ ಅವ. ಬರ್ಲೇಬೇಕಪ್ಪ ಅಂತ ಹುಡುಗಿ ಸಿಕ್ಕ ಅಂದ್ರೆ ಇವ್ಗೇನು ಗೊತ್ತು ಬಿಡಲಿ, ಅವ ಸಾವ್ಕಾರ ಮಗ ಅದಾನ, ಅದಕ್ಕೆ ಹಿಂದೆ ಬಿದ್ದಾರ. ಪಾಪ ಅವ್ರೇನು ಗೊತ್ತು, ಸೌಕರ್ ಮಂದಿ ಖರೆ ಆದ್ರೆ ಹಾಕೊಂಡು ಚಪ್ಪಲಿ ಗೊತ್ತಿದ್ದು ಹೊರಗ, ಒಳಗಲ್ಲ. ಬರೋ ಹುಡುಗಿ ನಾಳೆ ಸಿಕ್ಕಿದ ಶಿವ ಅಂತ ಕೈ ತಗೊಂಡ್ಬಿಡ್ತಾರೆ. ನಮ್ಗೆ ಯಾಕೆ ಬೇಕಲಿ, ನಮ್ಮ ದೋಸ್ತ ಅಂತೇಳಿ ಅವ್ರ ಅಣ್ಣನ ಮನೆಗೆ ಬಿಟ್ಟು ಬಂದಾನ. ಸಾವ್ಕಾರ ಮಗ ಅಂತ ಇಷ್ಟಪಟ್ರೆ ನಾಳೆ ಎಲ್ಲ ಕಳ್ಕೊಂಡು ಮನೆ ಹಾಕೊಂಡ್ರದಾಗತ್ತೆ.
ದೊಡ್ಡದಾಗೆ ಇರ್ಬೇಕ ಬೆಳಿ ತಟ್ಟೆಗೆ ಒತ್ತು ಆಸೆ ಪಡಕ್ ಹೋಗ್ಬಾರ್ದು. ಏನೇನೋ 3 ಹುಡುಗಿ ಅಂತೇಳಿ ಬುದ್ಧಿಯನ್ನು ಹೇಳಾಕತ್ತೀನಿ. ನಿನಗೆ ಆಗ್ಬೇಕ್ರಿ ಊರು ಸಾಬಡಿ ಗೌಡಗ್ ಗೊತ್ತಾಗ್ತಾನೆ ತೈದಿನೇ ಉಳಿತಾವ್. ನಮ್ಮ ಹುಡುಗಿ ತಂಟೆಗೆ ಹೋದ್ರೆ ಒಬ್ಬೊಬ್ಬರು ಸಾಯಿಸ್ತೀನಿ ಸಾಯಿಸ್ತಿ ಇದ್ದಿದ್ದೇಳಿದ್ರೆ ಸಾಯಿಸ್ತಿ ಅಂದ್ರೆ ಆ ಹುಡುಗಿನ ಅಲ್ಲಿ ಇಲ್ಲಿ ಬೈಕ್ನಾಗ ಕರ್ಕೊಂಡು ಹೋಗುದು ಗಂಡಸ್ತನ ಅಲ್ಲಿಂದೆ. ಸಿದ್ದಪ್ಪನ ಮಗಳ ಪ್ರೀತಿ ಮಾಡಿ ಮೋಸ ಮಾಡಿ ಸುಟ್ಟ ನಿಮ್ ಕಾಕ. ಏನ ಆಗ್ತಿಲ್ಲ ಸುಳ್ಳು ಇದ್ದಿದ್ದೆ ಎಲ್ಲ ಆಗ್ತಿದ್ದೆ. ಈ ಖರೇನ ಪ್ರೀತಿ ಮಾಡಿದ್ರೆ ಆಕಿ ಮದುವೆ ಆಗಿ ತೋರಿಸೆ. ಅವಾಗ ಹೋಗ್ತೀನಿ ನಿಮ್ಮ ಮನಿತಾನೆ ಅಂತ ನಿಮ್ಮ ಗಂಡಸ್ತಾನೆ ಅಂತದಂತೆ. ಲಗ್ನ ಆಗ ನೀವು ಹೇಳೋದು ಅಂತಾನಲ್ಲಿ ಅವ